ನನ್ನ ಹೆಸರು ಉಜ್ವಲು. ನಾನು ನೋಟ್ಸು, ಕಾಯಿನ್ಸು, ಸ್ಟ್ಯಾಂಪ್ಸು, ಲೀವ್ಸ್ಗೆ ಇಂಡಿಯನ್ ರೆಕಾರ್ಡ್ ಮಾಡಿದ್ದೀನಿ. ಹೆಂಗೆ ನೋಟ್ಗಳ ಬಗ್ಗೆ ಇಂಟ್ರೆಸ್ಟ್ ಬಂದಿದೆ? ಯಾಕೆ ನೋಟ್ಗಳು ಕಲೆಕ್ಟ್ ಮಾಡಬೇಕು? ನನಗೆ ಎಷ್ಟೊಂದು ನೋಟ್ ಮಾಡಬೇಕು ಅನಿಸ್ತಾ ಇತ್ತು, ಅದಕ್ಕೆ ನಾನು ಕಲೆಕ್ಟ್ ಮಾಡಿದೆ. ಹೆಂಗೆ ಕಲೆಕ್ಟ್ ಮಾಡಿದ್ದೆ? ಎಲ್ಲಿಗೆ ಹೋಗಿ ಕಲೆಕ್ಟ್ ಮಾಡಿದೆ? ಅಲ್ಲಿ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ನಡೆಯುತ್ತೆ, ಅಲ್ಲಿ ಎಲ್ಲ ಕಂಟ್ರಿಯವರಂತ ಬರ್ತಾರೆ. ಅಲ್ಲಿ ನಮ್ಮ ಅಪ್ಪ ಇಂಥ ಕಂಟ್ರಿಗಳಂತ ಹೇಳ್ತಾರೆ. ನಾನು ಅವ್ರ ಹತ್ರ ಹೋಗಿ ನಾನು ನೋಟ್ ಕೊಡ್ತೀರಾ, ಸ್ಟ್ಯಾಂಪ್ಸು, ಕಾಯಿನ್ಸು ಕೇಳ್ತೀನಿ. ಅವರು ಕೊಡ್ತಾರೆ. ಕೊಡ್ತಾರೆ ಅವರು ನಿಮಗೆ? ಕೊಡ್ತಾರೆ. ಇದುವರೆಗೂ ಎಷ್ಟು ದೇಶಗಳದ್ದು ನೋಟ್ಸ್ ಕಲೆಕ್ಟ್ ಮಾಡಿದೆಯಾ? ಇಲ್ಲಿವರೆಗೂ 147 ಕಲೆಕ್ಟ್ ಮಾಡಿದ್ದೀನಿ. 147 ಕಲೆಕ್ಟ್ ಮಾಡಿ. ಇದು ಹೆಂಗೆ ಕಳಿಸ್ತೆ ನೀನು ಬುಕ್ ಆಫ್ ರೆಕಾರ್ಡ್ಗೆ? ಅದು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಗೆ ಅಪ್ಪ ಕಳಿಸ್ತು. ನಿಮ್ಮ ತಂದೆಯವರು ಕಳಿಸಿದ್ದ? ಹಾಂ. ಈ ಸ್ಟಾಂಪ್ಸ್ ಎಷ್ಟು ಕಲೆಕ್ಟ್ ಮಾಡಿ, ಎಷ್ಟು ದೇಶದ ಕಲೆಕ್ಟ್ ಮಾಡಿದೆಯಾ? ಸ್ಟ್ಯಾಂಪ್ಸು 62 ಕಲೆಕ್ಟ್ ಮಾಡಿದೆಯಾ? ನಿಮ್ಮ ಸ್ಕೂಲಲ್ಲೆಲ್ಲ ಏನಂತಾರೆ ಇದ್ರ ಬಗ್ಗೆ? ಇದ್ರ ಬಗ್ಗೆ ಕ್ಲಾಪ್ಸ್ ಎಲ್ಲ ಕೊಡ್ತಾರೆ, ಗುಡ್ ಅಂತ ಎಲ್ಲ ಅಂತಾರೆ. ಯಾವ ಸ್ಕೂಲಲ್ಲಿ ಓದ್ತಾ ಇರೋದು? ನಾನು ಸಂಡೇ ಸೆಂಟರ್ ಸ್ಕೂಲಾಗಿ ಓದ್ತೀನಿ. ಎಷ್ಟನೇ ಕ್ಲಾಸು? ಇವಾಗ 4th. ಸೊ ಅವ್ನಿಗೆ ಆ್ಯಕ್ಚುಲಿ ಚಿಕ್ಕ ಹುಡುಗನಿಂದ ಅವ್ನಿಗೆ ತುಂಬ ದೇಶಗಳು ಹೆಂಗಿರುತ್ತೆ, ನಮ್ಮ ಥರನೇ ಇರುತ್ತಾ, ಗಾಂಧೀಜಿ ಎಲ್ಲ ನೋಟಲ್ಲೂ ಇರ್ತದ ಅಂತ ಕೇಳ್ತಿದ್ದು. ನಾನು ಇಲ್ಲಪ್ಪ, ಒಂದೊಂದು ದೇಶ ಒಂದೊಂದು ಥರ ಇರುತ್ತೆ ಅಂತ ಹೇಳ್ತಿದ್ದೆ. ಕೆಲವು ದೇಶದಲ್ಲಿ ಪ್ಲಾಸ್ಟಿಕ್ ನೋಟ್ ಇರುತ್ತೆ, ಪಾಲಿಮರ್ ನೋಟ್ಸ್ ಅಂತ ಹೇಳ್ತಿದ್ದೆ. ಅದಕ್ಕೆ ಅವನೇನು ಮಾಡ್ದೆ, ಅದು ಹೆಂಗಿರುತ್ತೆ ನನಗೂ ತೋರ್ಸಪ್ಪ ಅಂದ. ಒಂದ್ಸತಿ ಇಲ್ಲಿ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಗ್ರೌಂಡಲ್ಲಿ JCB ತುಂಬ ಎಕ್ಸಿಬಿಷನ್ಸ್ ನಡೀತಾನೆ ಇರ್ತವೆ. ಅಲ್ಲಿ ಅವನಿಗೆ ಕರ್ಕೊಂಡೋಗಿ ನಾನು ಒಬ್ಬರ ಹತ್ರ ಮಾತಾಡಿಸ್ದೆ. ಆ್ಯಕ್ಚುಲಿ ಕೊರಿಯಾದವರು ಸೌತ್ ಕೊರಿಯಾ. ಅವ್ರ ಹತ್ರ ಮಾತಾಡಿದಾಗ ಅವ್ರೇನು ಮಾಡೋದು, ಒಂದು ನೋಟನ್ನು ತೋರಿಸೋದು ಅವ್ರ ದೇಶದ ತೋರಿಸಿ, ಅದಾದಮೇಲೆ ಅವ್ನಿಗೆ ಬೇಕಾ ಅಂತ ಕೇಳಿದ್ರು, ಹ್ಞೂ ಅಂತ ಅಂದ. ಅದು ಫಸ್ಟ್ ಅವ್ನು ಕಲೆಕ್ಟ್ ಮಾಡಿದ್ದು. ಅಲ್ಲಿಂದ ಅವ್ನಿಗೆ ತುಂಬ ಇಷ್ಟ ಆಯಿತು, ಬೇರೆ ಬೇರೆ ನೋಟ್ಗಳನ್ನ ನೋಡಬೇಕು ಅಂತ ಅಂತಿದ್ದ. ಹಂಗಾಗಿ ಬೇರೆ ಬೇರೆ ದೇಶದ್ದು ಇಂತಿಂಥ ದೇಶ ಬಂದಿದೆ ಅಂತ ಹೇಳಿವೆ. ಅವನಲ್ಲಿ ಹೋಗಿ ಅವ್ರ ಹತ್ರ ಮಾತಾಡ್ಕೊಂಡು, ಇಂಗ್ಲೀಷೆಲ್ಲ ಮಾತಾಡ್ಕೊಂಡು ಅವ್ರ ಹತ್ರ ತೊಗೊಳ್ತಿದ್ದ ಸರ್. ಎಷ್ಟು ದಿನದಿಂದ ಈ ಕೆಲಸಗಳನ್ನು ಮಾಡ್ತೀವಿ? ಸರ್ ಆಲ್ಮೋಸ್ಟ್ 2.5 ವರ್ಷದಿಂದನೂ ಮಾಡ್ತಾನೆ ಅವನು ಸೆಕೆಂಡ್ ಸ್ಟ್ಯಾಂಡರ್ಡ್ ಇವಾಗ 4th ಸ್ಟ್ಯಾಂಡರ್ಡ್. ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಅವ್ನಿಗೆ ಪ್ರತಿಯೊಂದು ಎಕ್ಸಿಬಿಷನ್ ಹಿಡಿದಾಗೆಲ್ಲ ಕರ್ಕೊಂಡು, ಸ್ಕೂಲಿಂದ ಬಂದಾದ್ಮೇಲೆ ಕರ್ಕೊಂಡು ಹೋಗ್ತಿದ್ದೆ ಅವನಿಗೆ. ಹೋಗಿದ್ಮೇಲೆ ಅವನು ಅಲ್ಲೆಲ್ಲ ಕಲೆಕ್ಟ್ ಮಾಡ್ತಿದ್ದ. ಅಲ್ಲೇ 2.5 ವರ್ಷದಿಂದ ಮಾಡ್ತಾ ಇದ್ದಾನೆ. ಈ ಸ್ಟಾಂಪ್ ಪೇಪರ್ಗಳು ಹೆಂಗೆ ಕಲೆಕ್ಟ್ ಮಾಡಿದ್ರೆ? ಸರ್ ಸ್ಟ್ಯಾಂಪು ಫಸ್ಟು ಲೈಕ್ ನಮ್ಮದ ಒಂದು 2-3 ಇದು ತುಂಬ ಹಳೆ ಸ್ಟ್ಯಾಂಪ್ಸ್ಗಳಿದ್ವು. ಅವನ್ನ ತೋರಿಸಿದೆ. ಸ್ಟ್ಯಾಂಪ್ಸ್ ಈಗಿನ ಕಾಲದಲ್ಲಿ ಸ್ಟ್ಯಾಂಪ್ಸ್ ಯಾವುದೂ ಉಪಯೋಗಿಸೋದಿಲ್ಲ, ಯಾಕೆಂದರೆ ಎಲ್ಲ ಏನು ಮಾಡೋದು, ಕೊರಿಯೋದಂತೆ ಅಥವಾ ನಮಗೆ ಇಮೇಲು, ವಾಟ್ಸಪ್ ಹಿಂಗೆ ಹೋಗ್ಬಿಡ್ತೀವಿ, ಇನ್ಸ್ಟಾಗ್ರಾಮ್ ಅಂತ. ಸ್ಟ್ಯಾಂಪ್ಸ್ ಇದು ಹಳೆ ಸ್ಟ್ಯಾಂಪ್ಸ್ ಅಪ್ಪ, ಸ್ಟ್ಯಾಂಪ್ಸ್ ಹಿಂಗಿರುತ್ತೆ, ಇದನ್ನೇ ಪೋಸ್ಟಲ್ಲಿ ಕಳಿಸ್ಬೇಕಾಗಿತ್ತು ನಾವು. ಪೋಸ್ಟಲ್ಲಿ ಇದನ್ನ ಹಾಕ್ದಲ್ಲೇ ಇದೆ ಸ್ಟ್ಯಾಂಪ್ಸ್ಗಳಲ್ಲಿ ಹೋಗ್ತಿದ್ದಿಲ್ಲ ಅಂತ ಎಲ್ಲ ಹೇಳ್ತಿದ್ದೆ. ಆಮೇಲೆ ಪೋಸ್ಟ್ ಆಫೀಸ್ಗೆ ಹೋಗಿ ತೋರಿಸಿ ಈ ಸ್ಟ್ಯಾಂಪ್ಸ್ಗಳು ಇದಾವ ಅಂತ ಕೇಳಿದ್ವಿ. ಕೆಲವು ಸ್ಟ್ಯಾಂಪ್ಸ್ಗಳು ಕೊಟ್ಟರು, ಇನ್ನು ಕೆಲವನ್ನ SBI ಬ್ಯಾಂಕ್ಗಳಲ್ಲಿ ಇರ್ತವೆ ಅಂತ ಇದು ಮಾಡಿದ್ವು. ಅಲ್ಲಿ ಹೋಗಿ ಕಲೆಕ್ಟ್ ಮಾಡಿ ಅದು ಕೂಡ ತೋರಿಸಿದ್ವಿ ಅವನಿಗೆ. ಆವಾಗಲಿಂದ ಅವ್ನು ಕಲೆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್. ಅವನು ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ದಾನೆ ಈಗ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಕಳಿಸ್ಬೇಕಂತ ಹೇಗೆ ಅನಿಸ್ತು, ಯಾಕೆ ಅನಿಸ್ತು, ಹೇಗೆ ಪ್ರೇರಣೆ ಆಗಿದ್ದು? ಹಾಂ ಸರ್, ಆ್ಯಕ್ಚುಲಿ ಇವನಿಗೆ ಸರ್ ನಮಗೆ ಎಕ್ಸಿಬಿಷನಲ್ಲಿ ಒಂದು 7-8 ಕಂಟ್ರಿಯವ್ರದ್ದು ಪರಿಚಯ ಇದ್ದಾರೆ, 7-8 ದೇಶದವ್ರು ಪರಿಚಯ ಇದ್ದಾರೆ. ಅವ್ರುಗಳು ಇವ್ನು ಇಷ್ಟೆಲ್ಲ ಮಾಡಿದ, ನಾನು ಇವನು ಎಷ್ಟಾಯಿತು ಅಂತ ಹಂಗೂ ತುಂಬ ಸತಿ ಕೇಳೋದು ನಮಗೆ, ಮೇಲ್ ಕಳಿಸ್ಕೊಂಡೆ ಆಗಲಿ ಅಥವಾ ನಮ್ಮ ವಾಟ್ಸಪ್ಪಲ್ಲಿ ಅದು ಮಾಡ್ಕೊಂಡು ಕೇಳೋದು. ನಾನು ಇಷ್ಟು ನೋಟ್ಸ್ ಕಲೆಕ್ಟ್ ಮಾಡಿದ್ದೇನೆ, ಇಷ್ಟು ಕಾಯಿನ್ಸ್ ಆಗಿದೆ, ಇಷ್ಟು ಸ್ಟ್ಯಾಂಪ್ಸ್, ಹಿಂಗೆಲ್ಲ ಹೇಳ್ತಿದ್ದೆ. ಅವಾಗ ಅವರೇನಂದು, ಇಲ್ಲ ಹಿಂಗಾಗಿದೆ, ಇದು ದೊಡ್ಡ ಸಾಧನೆ, ಇದು ಇಂಡಿಯನ್ ಬುಕ್ಸ್, ನಿಮ್ಮ ಇಂಡಿಯಾದಲ್ಲಿ ಇಂಡಿಯನ್ ಬುಕ್ಸ್ ಆಫ್ ರೆಕಾರ್ಡ್ ಅಂತ ಇರುತ್ತೆ, ಅದಕ್ಕೆ ಕಳಿಸ್ಕೊಡಿ, ವರ್ಡ್ ರೆಕಾರ್ಡು ಮಾಡ್ಬೋದು ಅಂತ ಅಂದು ಅವ್ರಂಗೆ ಹೇಳಿದ್ದಕ್ಕೆ ನಾವೇನು ಮಾಡಿದ್ವಿ, ನಾನು ಕಳಿಸ್ಕೊಟ್ಟೆ. ನಾನು ಇಮೇಲಲ್ಲಿ ಕಳಿಸಿದ್ದೆ. ಫಸ್ಟ್ ಮೇಲ್ ಹಾಕಿದ್ದಕ್ಕೆ ಯಾವುದೇ ನಮಗೆ ಅಪ್ಲಿಕೇಶನ್ ಫಾರ್ಮ್ಸು ಮತ್ತು ಏನೇನು ಮಾಡಿದೆ ಎಲ್ಲ ಕಳಿಸಿ ಅಂತ ಎಲ್ಲ ರೆಕಾರ್ಡ್ಸ್ ಎಲ್ಲ ವೆರಿಫಿಕೇಷನ್ ಮಾಡಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡಲ್ಲಿ ರೆಕಾರ್ಡ್ ತೊಗೊಂಡಿದ್ದೀನಿ ಸರ್. ಜೊತೆಗೆ ಈಗ ಎಷ್ಟು ನಿಮ್ಮ ಮಗ ಈಗ ಸುಮಾರು ಜನರ ಹತ್ರ ನೋಟ್ಗಳನ್ನು ಕಲೆಕ್ಟ್ ಮಾಡ್ತಾರೆ? ಹೌದು ಸರ್. ವಿದೇಶದಲ್ಲಿ ಎಷ್ಟು ಸ್ನೇಹಿತರನ್ನ ಕಳಿಸಿದ್ದಾರೆ ಅಂತ ಸರ್? ಅಲ್ಲೇ ಇವಾಗ ಒಂದು 8-9 ದೇಶದವರು ತುಂಬ ಕ್ಲೋಸ್ ಆಗಿ ಅವನ ಹತ್ರ ಇದ್ದಾರೆ ಸರ್, ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಆ್ಯಕ್ಚುಲಿ ಇಲ್ಲಿ ಇನ್ನು ಅಂದರೆ ಈ ವರ್ಷ ಇನ್ನು ಎಕ್ಸಿಬಿಷನ್ ನಡೀತು, JCB ಇದೆಲ್ಲ ಎಕ್ಸಿಬಿಷನ್ ಆದವು. ಅಲ್ಲಿ ಕೊರಿಯನ್ ಅವರು ಬಂದಿದ್ದು, ಜಪಾನ್ ಅವರು ಬಂದಿದ್ದು. ಅವನಿಗೆ ತುಂಬ ಚೆನ್ನಾಗಿ ಮಾತಾಡಿಸಿ ಅವನಿಗೆ ಒಂದು ಬ್ಯಾಗು, ಹ್ಯಾಟು ಮತ್ತು ಅವ್ರದ್ದು ಒಂದು ಪಝಲ್ ಸಾಲ್ವಿಂಗು ಇವನ್ನೆಲ್ಲ ಕೊಟ್ಟು ಅವನಿಗೆ ಚೆನ್ನಾಗಿ ಇದು ಮಾಡಿ ಒಂದು ಸ್ವಲ್ಪ ಕುಂಡಿಸ್ಕೊಂಡು ಮಾತಾಡಿಸಿ ಚೆನ್ನಾಗಿ ಕಳಿಸಿದೆ ಸರ್. ತುಂಬ ಚೆನ್ನಾಗಿ ಪರಿಚಯ ಇದೆ. ಸರ್ ನಾನು ಇಂಥದಕ್ಕೆ ಹೋಗಬೇಡ ಅಂತ ಏನು ಹೇಳಲ್ಲ, ಅವ್ರ ಇದ್ರ ಮೇಲೆ ಬಿಟ್ಟಿದ್ದು, ಅವ್ರ ಇಚ್ಛೆ. ಅವ್ರಿಗೆ ಹೋಗ್ಬೇಕು ಅಂತ ಇದ್ದರೆ, ಅವ್ರು ಸಾಧನೆ ಮಾಡಬೇಕು ಅಂತ ಮಾಡಲಿ ಸರ್, ನಾನು ಅದಕ್ಕೆ ಯಾವುದಕ್ಕೂ ತಡೆಯಲ್ಲ. ತುಂಬ ಖುಷಿಯಾಗುತ್ತೆ ಸರ್. ನಮಗಂತೂ ಇಂಥ ಅವಕಾಶಗಳಿರಲಿಲ್ಲ. ಈಗಿನ ಮಕ್ಕಳಿಗೆ ಅಂದರೆ ಈಗ ಹೆಂಗಿದೆ ಪ್ರಪಂಚ ಅಂದರೆ
ಕೈ ಬೆರಳಲ್ಲೇ ಎಲ್ಲ ಸಿಗೋ ಥರ ಇದೆ. ಸೊ ಖುಷಿಯಾಗುತ್ತೆ ಸರ್ ತುಂಬ. ನೀವು ಯಾವ ರೀತಿ ಎಲ್ಲ ಪ್ರೋತ್ಸಾಹ ನೀಡಿದ್ರಿ? ಈಗ ನೋಟ್ಗಳನ್ನು ತಂದು ತೋರಿಸಿದಾಗ ಏನಂತ ಹೇಳ್ತಿದ್ರಿ? ಅವ್ನಿಗೆ ಮುಂಚೆಯಿಂದನೂ ಕಲರ್ ಅಂದರೆ ತುಂಬ ಅಟ್ರಾಕ್ಷನ್. ಸೊ ಈ ಕಲರ್ಫುಲ್ ನೋಟ್ಸ್ಗಳು ಎಲ್ಲ ನೋಡಿದಾಗ ಅವ್ನು ಯಾವಾಗಲೂ ಪ್ರಿಫರ್ ಮಾಡೋನು, ಓ ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಸೊ ನಾವು ಇವ್ನು ತುಂಬ ಇಂಟ್ರೆಸ್ಟ್ ಇದೆ ನೋಡೋಣ ಅಂತ ಎಕ್ಸಿಬಿಷನ್ನೆಲ್ಲ ಕರ್ಕೊಂಡು ಹೋಗ್ತಿದ್ವಿ. ಸೊ ಹಂಗಾಗಿ ತುಂಬ ನೋಟ್ ಕಲೆಕ್ಟ್ ಮಾಡ್ತಾರೆ. ಸೊ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಆಗಿದೆ. ಸ್ಕೂಲಲ್ಲೆಲ್ಲ ಏನಂತಾರೆ ಸ್ನೇಹಿತರು, ಟೀಚರ್ಸ್ ಇದ್ರ ಬಗ್ಗೆ? ಅವರು ತುಂಬ ಖುಷಿ ಪಡ್ತಾರೆ ಸರ್. ಆ್ಯಕ್ಚುಲಿ ಅವ್ರ ಸ್ಕೂಲಲ್ಲಿ ಇದು ಫಸ್ಟು. ಸೊ ತುಂಬ ಖುಷಿ ಪಡ್ತಾರೆ ಸರ್, ಎಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ. ಮೇಷ್ಟ್ರೆಲ್ಲ ಏನು ಹೇಳ್ತಾರೆ? ಅವ್ರದ್ದು ಎಲ್ಲರಿಗೂ ಒಂಥರ ಸರ್ಪ್ರೈಸ್ ಆಗಿದೆ ಆ್ಯಕ್ಚುಲಿ. ತುಂಬ ಖುಷಿ ಪಟ್ಟರು ಅವರು. ಏನಾಗಬೇಕು ಅಂದ್ಕೊಂಡಿದ್ದೀರಿ ನಿಮ್ಮ ಮಗ ನಿಮ್ಮ ಫ್ಯೂಚರಲ್ಲಿ? ನಮ್ಮ ಆಸೆ ನಮ್ಮ ಮಕ್ಳ ಮೇಲೆ ಇರಬಾರ್ದು ಸರ್. ಅವ್ರು ಏನಾಗ್ತಾರೆ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು. ಸೊ ಅವ್ನು ಏನಾಗ್ತಾನೆ ಅದಕ್ಕೆ ನಮ್ಗೆ ಫುಲ್ ಸಪೋರ್ಟ್ ಇದೆ ಸರ್.